ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಮೇಡಮ್ ನಮಸ್ತೆ. ಬಂದಿದ್ದ ತಕ್ಷಣ ರಕ್ಷಿತಾ ಮೇಡಮ್ ನೋಡಿ ಭಾಳ ಖುಷಿ ಆಯಿತು. ಭಾಳ ದಿನ ಆಗಿತ್ತು ಮೇಡಮ್ ನೋಡಿ. ಮೇಡಮ್ ಫೇಸಲ್ಲಿ ಖುಷಿನೂ ಕಾಣ್ತಾ ಇದೆ, ಟೆನ್ಷನ್ನು ಕಾಣ್ತಾ ಇದೆ, ಎಮೋಷನ್ಸ್ ಕಾಣ್ತಾ ಇದೆ. ಯಾಕಂದರೆ ನಾನು ನಿಮ್ಮ ಫ್ಯಾಮಿಲಿ ಇದ್ರ ಜೊತೇಲಿ ನಾನು ಅದೇ ರೀತಿ ನೀವು ಹೇಗೆ ಹೆಂಡತಿಯಾಗಿ ಪ್ರೇಮ್ ಸರ್ ಜೊತೆ ಸಂಸಾರ ಮಾಡಿದ್ದೀರಾ ಆ ಥರ ನಾನು ಸಂಸಾರ ಮಾಡ್ತಾ ಇದ್ದೀನಿ. ನಿಮ್ಮ ಎಮೋಷನ್ಸ್ ಎಲ್ಲ ನಂಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಮೇಡಮ್. ಡೆಲಿವರಿ ಮಾಡ್ತೀವಿ ಮೇಡಮ್, ಯಾಕಂದರೆ ಅದು ನಮ್ಮಿಬ್ಬರಿಗೆ ಸಂಬಂಧಪಟ್ಟ ಏಪ್ರಿಲ್ 30 ಡೆಫಿನೆಟ್ಲಿ ಡೆಲಿವರಿ ಅಂತ ಹೇಳಿದಾಗ ಮೇಡಮ್ ಆಲ್ಮೋಸ್ಟ್ ಒಂದು 15-20 ಡೇಸಿಂದ 2 to 3 hours ಡೈರೆಕ್ಟ್ರು ಮಲಗಿರೋದು, ನಾನು ಡೈರೆಕ್ಟ್ರು 2 hours 3 hours ಮೇಲೆ ನಮಗೆ ನಿದ್ದೆ ಇಲ್ಲ. ನಮ್ಮ ಜೊತೆ ಕೆಲಸ ಮಾಡಿದ ಇಂಜಿನಿಯರ್ಸ್ ಎಲ್ಲರೂ. ಬಟ್ ಏನಕ್ಕೆ ನಮಗಿಷ್ಟು ಡ್ರೈವ್ ಮಾಡ್ತು ಅಂದರೆ, ನಾನು ಮೊದಲನೇದಾಗಿ KVN ಸರ್ ನಿಮಗೆ ಚಿರಋಣಿಯಾಗಿರ್ತೀನಿ ಸರ್. ಬಿಕಾಸ್ ಒನ್ ಆಫ್ ದ ಬೆಸ್ಟ್ ಫೈನೆಸ್ಟ್ ಪ್ರೊಡಕ್ಷನ್ ನಾನು ಕೆಲಸ ಮಾಡಿದ್ದು. ಬಿಕಾಸ್ ಯಾವುದ್ರಲ್ಲೂ ಎಲ್ಲೂ ಏನಕ್ಕೂ ಒಂದು ಚಿಕ್ಕ ಗಾಡಿಯಿಂದ ಹಿಡಿದು ಪಿಕಪ್ಪಿಂದ ಹಿಡಿದು ಡ್ರಾಪ್ವರೆಗೂ ನೀವು ಎಲ್ಲರನ್ನೂ ಹೀರೋಗಳ ಥರನೇ ನೋಡ್ಕೊಂಡಿದ್ದೀರ ಸರ್. ಆ ದೇವರು ಯಾವತ್ತೂ ನಿಮಗೆ ಕೈ ಬಿಡೋದಿಲ್ಲ. ವೆಂಕಟೇಶ್ವರನ ಹೆಸರಿಟ್ಕೊಂಡಿದ್ದೀರ. ಅವನ ಖಜಾನೆ ಇವತ್ತು ಖಾಲಿ ಆಗಲ್ಲ. ಅದೇ ರೀತಿ ನಿಮ್ಮ ಖಜಾನೆ ಯಾವಾಗಲೂ ತುಂಬಿರುತ್ತೆ, ಖಾಲಿ ಆಗೋದಿಲ್ಲ ಸರ್. ಯಾರು ಏನು ಶೇಕು ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಯುವರ್ ಪ್ಯೂರಿಟಿ. ಆ್ಯಂಡ್ ಎರಡನೇದು, ಈ ಸಿನಿಮಾ ಏನಕ್ಕೆ ಇಷ್ಟು ಡ್ರೈವ್ ಮಾಡ್ತು ಅಂದರೆ, ನಿಜವಲ್ಲೂ ಮನ್ಸಾರ ಹೇಳ್ತೀನಿ, ಧ್ರುವ ಸರ್ ದಿಸ್ ಇಸ್ ಒನ್ ಆಫ್ ಯುವರ್ ಫೈನೆಸ್ಟ್ ಪರ್ಫಾರ್ಮೆನ್ಸ್ ಅಂತ. ನಿಮಗೆ ಆಲ್ರೆಡಿ ನೀವು ಭಾಳ ಸಿನಿಮಾ ಅದ್ಭುತವಾಗಿ ನಟನೆ ಮಾಡಿದ್ದೀರ ಸರ್. ಬಟ್ ಈ ಸಿನಿಮಾ ಜನರ ಮನಸ್ಸಲ್ಲಿ 100ರಷ್ಟು ಜಾಸ್ತಿ ಹೋಗಿ ಕೂತ್ಕೊತೀರ ಸರ್ ನೀವು. ಇದು ನನ್ನ ಮಾತಲ್ಲ, ಎಲ್ಲ ಟೆಕ್ನಿಷಿಯನ್ಸ್ ಕೆಲಸ ಮಾಡಿರೋದು. ನಾನು ಪ್ರೇಮ್ ಸರ್ ನಾವು ಇಬ್ಬರು ಏನು ಪರ್ಫಾರ್ಮ್ ಮಾಡಿದಾರಪ್ಪ, ಏನು ಆ ಥರ ಯು ಹ್ಯಾವ್ ಡನ್ ಯುವರ್ ಬೆಸ್ಟ್ ಸರ್. ಆ್ಯಂಡ್ ಒಂದು ಹೀರೋ ಒಂದು ಸಿನಿಮಾನ ಯಾವ ರೀತಿಯಲ್ಲಿ ಅದನ್ನು ಪ್ರೀತಿಸ್ಬೋದು, ಎಷ್ಟರ ಮಟ್ಟಕ್ಕೆ ಆ ಸಿನಿಮಾ ಒಳಗಡೆ ಇನ್ವಾಲ್ವ್ ಆಗ್ಬೋದು ಅನ್ನೋದು ಒಂದು. ನೆನ್ನೆ ನಾನು ಆ್ಯಕ್ಚುಲಿ ಕಾಳಿ ಸಾಂಗ್ ನೆನ್ನೆ ನಾವು ಮಿಕ್ಸ್ ಮಾಡಿದ್ದು ಲಾಸ್ಟಲ್ಲಿ. ಆ ಕಾಳಿ ಸಾಂಗ್ ನೋಡ್ಬೇಕಾದ್ರೆ ಅದು ಆ ಬರೋ ಜಾಗನೇ ಇಟ್ ಈಸ್ ಅ ಡಿಫ್ರೆಂಟ್ ಎಮೋಷನ್. ಬಟ್ ಆ ಸಾಂಗ್ ಬರೋ ಜಾಗನೇ ಬೇರೆ. ಅಲ್ಲಿ ಹಿ ಹ್ಯಾಸ್ ನಾಟ್ ಲೆಫ್ಟ್ ದ ಕ್ಯಾರೆಕ್ಟರ್. ನಿಮ್ಮ ಕ್ಯಾರೆಕ್ಟರ್ ಬಿಡದೆ ಡ್ಯಾನ್ಸೂ ಮಾಡಿ ಆ ಕ್ಯಾರೆಕ್ಟ್ರಲ್ಲೂ ಇದ್ದು, ಅದ್ರ ಜೊತೆಲಿ ಹೀರೋಯಿನ್ ಅವರು ಅಂತೂ ಅವ್ರಿಗೆಲ್ಲ ಗುರು ನನಗೆ ಈ ಸಿನಿಮಾಗೆ ಆಸ್ಕರ್ ಕೊಡಲೇಬೇಕು, ನಾನು ಬಿಡೋದಿಲ್ಲ ಆ ಥರ. ಅವ್ರಿಗೆ ಯಾವ ಸೀನನ್ನು ಬಿಡಿ, ಶೀಸ್ ಜಸ್ಟ್. ಆ್ಯಂಡ್ ಯುವರ್ ಡ್ಯಾನ್ಸ್ ಮೇಡಮ್, ಹ್ಯಾಟ್ಸ್ ಆಫ್ ಟು ಯು. ವಾಟ್ ಅ ಡ್ಯಾನ್ಸರ್ ಯು ಆರ್, ಬ್ಯೂಟಿಫುಲ್. ನೀವು ಇಬ್ಬರನ್ನ ಸ್ಕ್ರೀನಲ್ಲಿ ನೋಡೋದೇ ಒಂದು ಹಬ್ಬ. ಆ್ಯಂಡ್ ಡೆಫಿನೆಟ್ಲಿ ಇದೊಂದು ವೆರಿ ಡಿಫ್ರೆಂಟ್ ಸಿನಿಮಾ ಆಗುತ್ತೆ. ಕನ್ನಡಕ್ಕೆ ತುಂಬ ದೊಡ್ಡ ಸಿನಿಮಾ ಆಗುತ್ತೆ. ಆ್ಯಂಡ್ ಪ್ರೇಮ್ ಸರಿನ ಶ್ರದ್ಧೆ, ಅವರ ಡೆಡಿಕೇಶನ್ ಪ್ರತಿಯೊಂದು ಸೀನಲ್ಲಿ, ಪ್ರತಿಯೊಂದು ಮ್ಯೂಸಿಕ್ಕಲ್ಲಿ, ಪ್ರತಿಯೊಂದು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ನನ್ನ ಮ್ಯೂಸಿಕ್ ಇಲ್ಲ, ಪ್ರೇಮ್ ಸರಿನ ಉಸಿರಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಪ್ರತಿಯೊಂದು ನನಗೆ ಈಗ ಫೋನ್ ಮಾಡಿ ಅವರ ಮಗನೇ ಇದಂದರೆ, ಸರ್ ನಾನು ಬರ್ತೀನಿ ಸರ್, ನಾನೀಗ ಸರಿಗಮಪ್ಪ ಶೂಟಿಂಗಲ್ಲಿದ್ದೆ. ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಇವ್ರು ಯಾವ ಪ್ರೆಸ್ ಮೀಟ್ಗೆ ಬರಲ್ಲ ಅಂತ. ಬಟ್ ನನಗೆ ಏನೇ ಇದ್ರೂ ಪ್ರೇಮ್ ಸರ್ ಕರೆದ್ರು ಅಂದರೆ ಆ ಮನುಷ್ಯನ ಪ್ಯಾಷನ್ಗೆ ಇದಕ್ಕಿಂತ ಮರ್ಯಾದೆ ಕೊಡೋಂಥ ಇದೇನು ಬರಲ್ಲ. ಐ ಸೆಡ್ ಸರ್ ನಾನು ಹೋಗಲೇಬೇಕು ಅಂತ 2 hours ಬ್ರೇಕ್ ತೊಗೊಂಡು ನಾನು ಬಂದಿದ್ದೀನಿ. ಇಟ್ಸ್ ಓನ್ಲಿ ಫಾರ್ ಯು ಆ್ಯಂಡ್ ಯುವರ್ ಪ್ಯಾಷನ್ ಸರ್. ಆ್ಯಂಡ್ ಫಾರ್ ನಿಮ್ಮ ಹತ್ರ ಭಾಳಷ್ಟು ಕಲ್ತಿದ್ದೀನಿ. ಮ್ಯೂಸಿಕ್ 21 ವರ್ಷ ನಾನು ಇದ್ರೂ ನಿಮ್ಮ ಜೊತೆ ಕೆಲಸ ಮಾಡ್ಬೇಕಾದ್ರೆ ಏನಾದರೂ ಒಂದು ಕಲಿತಾ ಇರ್ತೀನಿ. ಬಟ್ ಈ ಸಿನಿಮಾನ ಬ್ಯಾಕ್ಗ್ರೌಂಡ್ ಸ್ಕೋರ್ ಫುಲ್ ಒಂದು ರೆಟ್ರೋ ಪ್ಯಾಟರ್ನ್, ಒಂದು ರೆಟ್ರೋ ವರ್ಲ್ಡ್ಗೆ ತೊಗೊಂಡು ಹೋಗಿದ್ದೀವಿ ಸ್ಕೋರಲ್ಲಿ. ನೀವು ನೋಡಿ ಎಲ್ಲರೂ ಭಾಳ ಖುಷಿ ಪಡ್ತೀರಾ. ಧ್ರುವ ಸರ್ ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಟು ಯು. ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ರಮೇಶ್ ಸರ್, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್. ನಿಮ್ಮ ಬಗ್ಗೆ ಮಾತಾಡೋಂಗೆ ಇಲ್ಲ. ಎಲ್ಲರೂ ಅಂದರೆ ಆ ಕ್ಯಾರೆಕ್ಟರ್ಸ್ ವೆರಿ ತುಂಬ ಡೆಲಿಕೇಟ್ ಆಗಿದೆ ಕ್ಯಾರೆಕ್ಟರ್ಸ್. ಒಬ್ಬರು ಹಂಗಿಂಗೆ ಹೋದ್ರೆ ನಾನು ರಿಪೀಟ್ ಮಾಡಿ ಯೋಚನೆ ಮಾಡ್ತಾನೆ ಇದ್ದೀನಿ, ಯಾಕೆ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡಿರ್ತಾರೆ, ಯಾಕೆ ಈ ಥರ ಇರ್ತಾರೆ ಅಂದರೆ ಅದು ಎಲ್ಲದಕ್ಕೂ ಕ್ಲೈಮ್ಯಾಕ್ಸ್ ಉತ್ತರ ಕೊಟ್ಕೊಂಡು ಹೋಗುತ್ತೆ. ನಮ್ಮ ರಮೇಶ್ ಅರವಿಂದ್ ಸರ್ದು ಕ್ಯಾರೆಕ್ಟ್ರೇ ಇಟ್ ವಿಲ್ ಗಿವ್ ಅವ್ರು ಯಾವ ರೀತಿ ಒಂದೊಂದು ಸ್ಟೇಜಲ್ಲಿ ಯಾವ್ಯಾವ ರೀತಿ ಚೇಂಜ್ ಆಗಿದ್ದಾರೆ ಅದೆಲ್ಲದಕ್ಕೂ ಕ್ಲೈಮ್ಯಾಕ್ಸ್ ಲಿಂಕ್ ಮಾಡುತ್ತೆ. ಅಂದರೆ ಡೈರೆಕ್ಟರ್ ಅದನ್ನು ಎಷ್ಟು ಚೆನ್ನಾಗಿ ಪೋಣಿಸಿದ್ದಾರೆ ಅಂದರೆ ಯಾವ ಕ್ಯಾರೆಕ್ಟರ್ನೂ ಬಿಡಲ್ಲ. ಸಂಜಯ್ ದತ್ ಅವರಾಗಲಿ, ಶಿಲ್ಪಾ ಶೆಟ್ಟಿ ಅವರಾಗಲಿ, ಎವ್ರಿ ಒನ್ ಆನ್ ದ ಸ್ಕ್ರೀನ್ ಮಿಂಚ್ತಾ ಇರ್ತಾರೆ. ಆ್ಯಂಡ್ ರವಿ ಸರ್ ಕೂಡ ಬ್ರಿಲಿಯಂಟ್ ಆಗಿದೆ. ಐ ಆಮ್ ಜಸ್ಟ್ ಲವಿಂಗ್. ನನಗೆ ಫಿಲ್ಮ್ ನೀವು ಹೇಳ್ತಿದ್ದಾರೆ ಡೆಲಿವರಿ ಯಾವಾಗ ಅಂತ ನನಗೆ ಕೊಡೋಕ್ಕೆ ಮನಸ್ಸು ಬರ್ತಾ ಇಲ್ಲ ಮೇಡಮ್. ಅಯ್ಯೋ ಮುಗ್ದೋಯ್ತಲ್ಲ, ನಾಳೆ 24th ಒಂದಿನ ಹೋದರೆ ನಮ್ಮ ಕೆಲಸ ಮುಗ್ದೋಗುತ್ತಾ ಕೇಳಿದ್ದು ಅಷ್ಟು ಅಟ್ಯಾಚ್ ಆಗಿಬಿಟ್ಟಿದ್ದೀನಿ. ಅದು ನಾನು ಪ್ರೇಮ್ ಸರ್ ಸಿಗ್ತಾ ಇರ್ತೀವಿ, ಬಟ್ KD ಜೊತೆಲಿ ಕೆಲಸ ಮಾಡಿ ಅದೊಂಥರ ಪ್ರಾಕ್ಟೀಸ್ ಆಗಿಬಿಟ್ಟಿದೆ.
ಸರ್ ಇನ್ನೇನಾದರೂ ಇದ್ರೆ ಮನೆಗೆ ಕೊಡಿ, ಸುಮ್ಮನೆ ಮಾಡ್ತಾ ಇರ್ತೀನಿ, ಯಾವುದನ್ನ ಬಿಟ್ಟಿರೋ ಸೀನ್ ಅಲ್ಲ ನೀವು ರಿಲೀಸ್ ಮಾಡಿಬಿಡಿ ಸರ್, ಇದು ಇನ್ನೂ ಬೇರೆ ಫುಟೇಜ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕಳಿಸಿ ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಮಾಡ್ತಾ ಇರ್ತೀನಿ. ಬಟ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ಮೂವಿ. ದತ್ತಣ್ಣ ಸರ್ ಥ್ಯಾಂಕ್ ಯು, ತಮ್ಮ ಮುಂದೆ ನಿಂತಿರೋದೇ ಒಂದು ಆಶೀರ್ವಾದ ಅಂತ ತಿಳ್ಕೊತೀನಿ. ಆ್ಯಂಡ್ ಎಲ್ಲ ಪ್ರೆಸ್ ಮಿತ್ರರಿಗೆ ಥ್ಯಾಂಕ್ಸ್. ಆ್ಯಂಡ್ ಈ ಸಿನಿಮಾನ ಎಲ್ಲರೂ ನೋಡಿ ಖಂಡಿತವೂ ಈ ಸಿನಿಮಾ ನಿಮ್ಮೆಲ್ಲರಿಗೂ ಭಾಳ ಖುಷಿ ಕೊಡುತ್ತೆ, ಅಷ್ಟು ವಿಜೃಂಭಣೆಯಿಂದ ಇದೆ. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಆ್ಯಂಡ್ ಆನಂದ್ ಆಡಿಯೋ ಸಂಸ್ಥೆ ಸರ್, ಲವ್ ಯು ಆಲ್ವೇಸ್, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಎ ಗ್ರೇಟ್ ಸಪೋರ್ಟ್. ಶ್ಯಾಮ್ ಸರ್ಗೂ ನನ್ನ ವಿಷಸ್ ಹೇಳ್ಬಿಡಿ ಸರ್, ಥ್ಯಾಂಕ್ ಯು ಸೊ ಮಚ್.